press the bell icon on the YouTube app and never miss another update. Hello my dear children, welcome back to the class. Yes, dear children, in our previous session we already know about lesson pollution and its prevention. So dear children, already we know that pollution means any activity carried out by humans which harms to air, water or land is called pollution, and also the substances or gases, okay, which cause pollution are called pollutants. Okay, so human activity, so ಮಾನವನ ಒಂದು ಚಟುವಟಿಕೆಯಿಂದ ನಮ್ಮ ಪರಿಸರದಲ್ಲಿರುವಂತಹ ಗಾಳಿ, ನೀರು ಮತ್ತು ಮಣ್ಣು ಕಲುಷಿತ ಆದರೆ ಅದನ್ನು ನಾವು ಮಾಲಿನ್ಯ ಅಂತೇಳಿ ಕರಿತೀವಿ. ಈ ಮಾಲಿನ್ಯಕ್ಕೆ ಕೆಲವೊಂದು ವಸ್ತುಗಳು ಕಾರಣ ಆಗುತ್ತೆ, ಅನಿಲಗಳು ಕಾರಣ ಆಗುತ್ತೆ, ಅದನ್ನು ನಾವು ಮಾಲಿನ್ಯಕಾರಕಗಳು ಅಂತೇಳಿ ಕರಿತೀವಿ. Okay, so this is all about the previous class. Okay, so in this class and also the previous session we already learnt, so that is the four major pollutions like air pollution, water pollution and land pollution and also the noise pollution. Okay children, yes, in this class we will discuss first one, air pollution. So first one yaudu, air pollution ಬಗ್ಗೆ ನಾವು ನೋಡೋಣ. So in your textbook page number 70. Okay, so in your textbook page number 70, air pollution. Air pollution. See children, falling of air due to human activities is called air pollution. It means a mixing of harmful substances in air. Okay, mixing of harmful ಹಾನಿಕಾರಕ ವಸ್ತುಗಳು ಸೊ ನಮ್ಮ ಗಾಳಿಯಲ್ಲಿ ಸೇರಿದಾಗ ಏನಾಗುತ್ತೆ, ಏರ್ ಅಂದರೆ ಗಾಳಿ ಕಲುಷಿತ ಆಗುತ್ತೆ. ಸೊ ಫಾಲಿಂಗ್ ಆಫ್ ಏರ್ ಅಂದರೆ ದುರ್ವಾಸನೆಯನ್ನು ಬರೋದು. ಸೊ ಗಾಳಿ ದುರ್ವಾಸನೆ ಯಾವಾಗ ಬರುತ್ತೆ, ಇಟ್ಸ್ ಅ ಮಿಕ್ಸಿಂಗ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಇನ್ air. Okay, so that is a human activities is called air pollution. So dear children, so air pollution means here falling andre durvasane, ketta vasane, falling of air due to human activities is called air pollution. Okay children, so here mixing of harmful substances. So mixing of harmful substances ಅಂದರೆ ಕೆಟ್ಟದಾಗಿರುವಂತಹ ಕೆಲವೊಂದು ವಸ್ತುಗಳು. ಸೊ ಈ ವಸ್ತುಗಳು ಗಾಳಿಯ ಜೊತೆಗೆ ಸೇರಿದಾಗ ಏನಾಗುತ್ತೆ, ಗಾಳಿ ಕಲುಷಿತ ಆಗುತ್ತೆ. ಸೊ ಸಬ್ಸ್ಟೆನ್ಸಸ್ ಇನ್ ಏರ್. ಓಕೆ, ಸೊ ದಟ್ ಮೀನ್ಸ್ ದಟ್ ಈಸ್ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟಿ. ಸೊ ಹ್ಯೂಮನ್ ಆ್ಯಕ್ಟಿವಿಟೀಸ್ಗಳಿಂದ ಕೆಲವೊಂದು ಸಬ್ಸ್ಟೆನ್ಸಸ್ ಏನಾಗುತ್ತೆ, ಈ ಏರ್ ಜೊತೆ ಮಿಕ್ಸ್ಚರ್ ಆಗುತ್ತೆ. ಓಕೆ, ಸೊ ಆವಾಗ ಏನಾಗುತ್ತೆ, ಗಾಳಿ ಕಲುಷಿತ ಆಗುತ್ತೆ. ಆವಾಗ ನಾವು ಅದನ್ನು ಏನಂತ ಕರಿತೀವಿ, ವಾಯು ಮಾಲಿನ್ಯ ಅಂತೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಆ್ಯಕ್ಟಿವಿಟಿ ಮೀನ್ಸ್ ಲೈಕ್ ವೆಹಿಕಲ್ಸಿಂದ ಆಗಿರ್ಬೋದು, ಫ್ಯಾಕ್ಟ್ರೀಸಿಂದ ಆಗಿರ್ಬೋದು. ಓಕೆ, ಎಸ್. ಸೊ ದ ಕಾಸಸ್ ಆಫ್ ಏರ್ ಪೊಲ್ಯೂಷನ್, ಹಾಗಾದರೆ ಕಾರಣಗಳು ಏನು? ಕಾಸಸ್ ಅಂದರೆ ಕಾರಣಗಳು. ಏರ್ ಪೊಲ್ಯೂಷನ್ ಆಗೋದಕ್ಕೆ ಸೊ ಕೆಲವೊಂದು ಹ್ಯೂಮನ್ ಆ್ಯಕ್ಟಿವಿಟಿಗಳಿದ್ದಾವೆ. ಸೊ ಆ ಹ್ಯೂಮನ್ ಆ್ಯಕ್ಟಿವಿಟಿಗಳು ಯಾವುದ್ಯಾವುದು, ಯಾವ ಹ್ಯೂಮನ್ ಆ್ಯಕ್ಟಿವಿಟಿಯಿಂದ ನಮ್ಮ ಏರ್ ಪೊಲ್ಯೂಷನ್ ಆಗುತ್ತೆ? ಸೊ ಫಸ್ಟ್ ಒನ್, ವೆನ್ ವುಡ್, ಪೆಟ್ರೋಲ್, ಕ್ಯಾರೋಸಿನ್ ಆ್ಯಂಡ್ ಡೀಸೆಲ್ ಆ್ಯಂಡ್ ಚಾರ್ಕೋಲ್ ಎಕ್ಸೆಟ್ರಾ ಬರ್ನ್, ದೇ ಗಿವ್ ಔಟ್ ಅ ಸ್ಮೋಕ್ ಆ್ಯಂಡ್ ಪಾಯ್ಸನಸ್ ಗ್ಯಾಸಸ್ ಪೊಲ್ಯೂಟ್ ದ ಏರ್. ಸೊ ಡಿಯರ್ ಚಿಲ್ಡ್ರನ್, ಇಯರ್ ವೆನ್ ದ ವುಡ್ ಅಂದರೆ ಮರ, ಫಾಸಿಲ್ ಫ್ಯೂಲ್ ಅಂತೇಳಿ ನಾವು ಕರಿತೀವಿ, ಉರುವಲುಗಳು, ಆ್ಯಂಡ್ ಕೆರೋಸಿನ್ ಆ್ಯಂಡ್ ಡೀಸೆಲ್ ಆ್ಯಂಡ್ ಚಾರ್ಕೋಲ್ ಅಂತ ಹೇಳಿದ್ರೆ ಕಲ್ಲಿದ್ದಲು. ಸೊ ಇವುಗಳನ್ನು ಸುಟ್ಟಾಗ ಸೊ ಬರುವಂಥ ಒಂದು ಸ್ಮೋಕ್. ಓಕೆ, ಸೊ ದಟ್ ಗಿವ್ ಔಟ್ ಸ್ಮೋಕ್. ಸೊ ಸ್ಮೋಕ್ ಮೀನ್ಸ್ ದಟ್ ಇಸ್ ಅ ಕಾರ್ಬನ್ ಡೈಆಕ್ಸೈಡ್.
ಸೊ ನಾವು ಯಾವುದೇ ವಸ್ತುಗಳನ್ನು ಸುಟ್ಟಾಗ ಅದು ಹೊರ ಹಾಕುವಂಥ ಒಂದು ಹೊಗೆ ಏನದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಓಕೆ, ಸೊ ದೇ ಗಿವ್ ಔಟ್ ಅ ಸ್ಮೋಕ್ ಆ್ಯಂಡ್ ಪೊಲ್ಯೂಷನ್ ಆ್ಯಂಡ್ ಪಾಯ್ಸನಸ್ ಅಂದರೆ ಅದು ಹಾನಿಕಾರಕ. ಓಕೆ, ಎಸ್, ಆ್ಯಂಡ್ ಗ್ಯಾಸಸ್ ಪೊಲ್ಯೂಟ್ ದ ಏರ್. ಸೊ ಈ ಒಂದು ಕಾರಣದಿಂದನೂ ನಮ್ಮ ಗಾಳಿ ಏನಾಗುತ್ತೆ, ಕಲುಷಿತ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ. ಸೊ ವೆನ್ ದ ಹ್ಯೂಮನ್ ಯೂಸ್ ವುಡ್, ಪೆಟ್ರೋಲ್, ಕೆರೋಸಿನ್, ಡೀಸೆಲ್, ಚಾರ್ಕೋಲ್, ಬರ್ನ್, ಓಕೆ, ಸುಟ್ಟಾಗ ದೇ ಗಿವ್ ಔಟ್ ಸ್ಮೋಕ್. ಸೊ ಕಾರ್ಬನ್ ಡೈಆಕ್ಸೈಡ್, ಸ್ಮೋಕ್ ಅಂದರೆ ಹೊಗೆ. ಸೊ ಅದು ಯಾವ ಒಂದು ಇದಿರುತ್ತೆ ಅಂತ ಹೇಳಿದ್ರೆ ಲೈಕ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ನಮ್ಮ ಎನ್ವಿರಾನ್ಮೆಂಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾದಾಗ ಟೆಂಪ್ರೇಚರು ಸಹ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ ಚಿಲ್ಡ್ರನ್, ಎಸ್, ಆ್ಯಂಡ್ ಕಾರ್ಸ್, ಬಸ್ಸಸ್ ಆ್ಯಂಡ್ ಅದರ್ ವೆಹಿಕಲ್ಸ್ ಗಿವ್ ಔಟ್ ಸ್ಮೋಕ್. ಸೊ ನಾವೇನು ಬಳಸ್ತಾ ಇದ್ದೀವಲ್ವ ಪ್ರತಿನಿತ್ಯ ವಾಹನಗಳನ್ನು, ಅವುಗಳಿಂದ ಬರುವಂಥ ಹೊಗೆನೂ ಏನಾಗುತ್ತೆ, ನಮ್ಮ ಗಾಳಿಯನ್ನು ಕಲುಷಿತಗೊಳಿಸ್ತಾ ಇದೆ. ಸೊ ಪಾಯ್ಸನಸ್ ಗ್ಯಾಸಸ್, ಪಾಯ್ಸನಸ್ ಮೀನ್ಸ್ ಹಾನಿಕಾರಕ. ಓಕೆ, ಹಾನಿಕಾರಕ ಹೊಗೆ. ಸೊ ಕಾಸಿಂಗ್ ಏರ್ ಪೊಲ್ಯೂಷನ್, ಅಂಡರ್ಸ್ಟುಡ್? ಎಸ್, ಆ್ಯಂಡ್ ಫ್ಯಾಕ್ಟ್ರೀಸ್ ಬರ್ನ್ a lot of fuel and release harmful gases. ಸೊ ಫ್ಯಾಕ್ಟ್ರೀಸ್ಗಳಲ್ಲಿ ಬಳಸುವಂತಹ ಫ್ಯೂಲ್, ಉರುವಲು, ಅದರಿಂದನೇ ಏನಾಗುತ್ತೆ, ಹೊಗೆ ಆಚೆ ಬರುತ್ತಲ್ವಾ. ಸೊ ಅದು ಸಹ ನಮ್ಮ ಗಾಳಿಯನ್ನು ಕಲುಷಿತಗೊಳಿಸುತ್ತೆ. ಸೊ ದಟ್ ಇಸ್ ಹಾರ್ಮ್ಫುಲ್. ಸೊ ಅದು ನಮ್ಮ ಒಂದು ಆರೋಗ್ಯವನ್ನು ಕೆಡಿಸುತ್ತೆ. ಲೈಕ್ ಅಸ್ತಮಾ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಲೈಕ್ ರೆಡ್ನೆಸ್ ಆಗುವಂಥದ್ದು, ನಮ್ಮ ಕಣ್ಣುಗಳು ರೆಡ್ನೆಸ್ ಆಗುವಂಥದ್ದು. ಸೊ ಈ ಥರ ಡಿಸೀಸಸ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ಫ್ಯಾಕ್ಟ್ರೀಸ್ ಬರ್ನ್ ಎ ಲಾಟ್ ಆಫ್ ಫ್ಯೂಲ್ ಆ್ಯಂಡ್ ರಿಲೀಸ್ ಹಾರ್ಮ್ಫುಲ್ ಗ್ಯಾಸಸ್. ಲಾಟ್ ಆಫ್ ಫ್ಯೂಲನ್ನು ಬಳಸಿದಾಗ ಹಾರ್ಮ್ಫುಲ್ ಗ್ಯಾಸಸ್ ಏನಾಗುತ್ತೆ, ಹೊರಗಡೆ ಹಾಕತ್ತೆ. ಸೊ ಡಸ್ಟ್, ಸೂಟ್ ಮೀನ್ಸ್ ಮಸಿ. ಸೊ ಮಸಿ ಅಲ್ವಾ, ಎಸ್, ಆ್ಯಂಡ್ ಸ್ಮೋಕ್, ಹೊಗೆ. ಓಕೆ, ಡಸ್ಟ್ ಅಂದರೆ ಧೂಳು, ಆ್ಯಂಡ್ ಸುಟ್ ಅಂದರೆ ಮಸಿ, ಆ್ಯಂಡ್ ಸ್ಮೋಕ್ ಅಂದರೆ ಹೊಗೆ, ಎಕ್ಸೆಟ್ರಾ. ಸೊ ದೀಸ್ ಸಬ್ಸ್ಟೆನ್ಸಸ್ ಮಿಕ್ಸ್ ವಿತ್ ಏರ್. ಸೊ ವಿಚ್ ದಟ್ ಸಬ್ಸ್ಟೆನ್ಸಸ್ ಮೀನ್ಸ್ ಇಯರ್ ಸಬ್ಸ್ಟೆನ್ಸಸ್ ಅಂತ ಹೇಳಿದ್ರೆ ವಸ್ತುಗಳು. ಸೊ ವಿಚ್ ಸಬ್ಸ್ಟೆನ್ಸಸ್ ಆರ್ ಗ್ಯಾಸಸ್. ಸೊ ಪೊಲ್ಯೂಷನ್ಗೆ ಕಾರಣ ಆಗುತ್ತೋ ಅದನ್ನು ನಾವಿಲ್ಲಿ ಪೊಲ್ಯೂಟೆಂಟ್ಸ್ ಅಂತೇಳಿ ಕರಿತೀವಿ. ಸೊ ಯಾವ ಪೊಲ್ಯೂಟೆಂಟ್ಸು ನಮ್ಮ ಗಾಳಿಯನ್ನು, ಹಾಗಾದರೆ ಫ್ಯಾಕ್ಟ್ರಿಯಿಂದ ಬರುವಂಥ ಕೆಲವೊಂದು ಪೊಲ್ಯೂಟೆಂಟ್ಸ್, ಆ ಮಾಲಿನ್ಯಕಾರಕಗಳು ಯಾವುದು ಅಂತ ಹೇಳಿದ್ರೆ ಡಸ್ಟ್ ಆ್ಯಂಡ್ ಸೂಟ್ ಆ್ಯಂಡ್ ಸ್ಮೋಕ್. ಓಕೆ, ಸೊ ಧೂಳು ಮತ್ತು ಮಸಿ ಮತ್ತು ಇನ್ನೊಂದು ಹೊಗೆ, ಈ ಮೂರು ಪೊಲ್ಯೂಟೆಂಟ್ಸು ನಮ್ಮ ಗಾಳಿಯಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಓಕೆ, ಎಸ್, ಆ್ಯಂಡ್ ಗಾರ್ಬೇಜ್ ಡಂಪ್ಸ್, ಕಸ. ಸೊ ತ್ಯಾಜ್ಯಗಳನ್ನು ನಾವು ಡಂಪ್ ಮಾಡಿದಾಗ, ಶೇಖರಣೆಯನ್ನು ಮಾಡಿದಾಗ ನಮಗೆ ಲೈಕ್ ಆನ್ ದ ರೋಡ್ ಆ್ಯಂಡ್ ಓಪನ್ ಡ್ರೈನೇಜ್ ಪೊಲ್ಯೂಟ್ ದ ಏರ್ ಬೈ ರಿಲೀಸಿಂಗ್ ಡಿಸೀಸಸ್ ಕಾಸಿಂಗ್ ಎ ಜರ್ಮ್ಸ್ ಇನ್ ದ ಏರ್. ಸೊ ಅಲ್ಲಿ ವಸ್ತುಗಳನ್ನು ನಾವು ಓವರ್ ಡಂಪ್ ಮಾಡೋದಾಗಿರಲಿ ಅಥವಾ ರೋಡ್ಸ್ಗಳಲ್ಲಿ ಹಾಕೋದು, ಓಪನ್ ಫೀಲ್ಡ್ಸ್ಗಳಲ್ಲಿ ಹಾಕೋದು ಮಾಡಿದ್ರೆ ಸೊ ನಮಗೆ ಏನಾಗುತ್ತೆ, ಸೊ ಅದರಿಂದ ರಿಲೀಸ್ ಆಗುವಂತಹ ಬ್ಯಾಡ್ ಸ್ಮೆಲ್. ಸೊ ಇಟ್ಸ್ ಮಿಕ್ಸಿಂಗ್ ಏರಲ್ಲಿ ಏನಾಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು, ಡಿಸೀಸಸನ್ನು ತರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನಾಗುತ್ತೆ ನಮ್ಮ ವಾಯುವಲ್ಲಿ ಅಂದರೆ ಗಾಳಿಯಲ್ಲಿ ಅದು ಸೇರ್ಪಡೆ ಆಗುತ್ತೆ. ಸೊ ಈ ಥರ ಗಾಳಿಯನ್ನು ನಾವು ಬ್ರೀತ್ ಮಾಡಿದಾಗ ಸೊ ನಮಗೆ ಏನಾಗುತ್ತೆ, ಕೆಲವೊಂದು ಏರಿಗೆ ಸಂಬಂಧ ಅಂದರೆ ಗಾಳಿಗೆ ಸಂಬಂಧಪಟ್ಟ ಕೆಲವೊಂದು ಡಿಸೀಸಸ್ಗಳು ಬರುತ್ತೆ, ಅಸ್ತಮಾ ಬರುತ್ತೆ. ಓಕೆ, ಎಸ್, ಆ್ಯಂಡ್ ಡಸ್ಟ್ ಆಲ್ಸೋ ಪೊಲ್ಯೂಟ್ಸ್ ಏರ್. ಡಸ್ಟ್ ಅಂದರೆ ಧೂಳು. ಸೊ ಧೂಳು ಯಾಕೆ ಬರುತ್ತೆ, ಸೊ ನಾವು ಡಿಫಾರೆಸ್ಟೇಷನ್ ಮಾಡ್ತಾ ಇರೋದ್ರಿಂದ, ಮರಗಳು ಕಡಿಮೆ ಆಗ್ತಾ ಇರೋದ್ರಿಂದ, ಗಿಡಗಳು ಕಡಿಮೆ ಆಗ್ತಾ ಇರೋದ್ರಿಂದ ಸೊ ಇದರಿಂದ ಧೂಳು ಬರುತ್ತೆ. ಸೊ ಯಾವಾಗ ಪ್ಲ್ಯಾಂಟ್ಸನ್ನು ನಾವು ಮೋರ್ ಪ್ಲ್ಯಾಂಟ್ಸನ್ನು ಗ್ರೋ ಮಾಡ್ತೀವೋ ಅವಾಗ ಏನಾಗುತ್ತೆ, ಸಾಯಿಲ್ ಗಟ್ಟಿಯಾಗಿರುತ್ತೆ. ಸೊ ರೂಟ್ಸ್ ಏನು ಮಾಡುತ್ತೆ, ನಮ್ಮ ಅಲ್ಲಿರುವಂತಹ ಸಾಯಿಲನ್ನು, ಸರೌಂಡಿಂಗಲ್ಲಿರುವಂಥ ಸಾಯಿಲನ್ನು ಬಿಗಿಯಾಗಿ ಹಿಡಿದಿಟ್ಕೊಂಡಿರುತ್ತೆ. ಸೊ ಅದು ನಮಗೆ ಸಾಯಿಲ್ ಎರೋಷನ್ ಆಗೋದಕ್ಕೆ ಬಿಡಲ್ಲ. ಸೊ ಎಲ್ಲಿ ಖಾಲಿ ಜಾಗಗಳನ್ನು ನಾವು ನೋಡ್ತೀವೋ ಅಲ್ಲವಾಗ ಏನಾಗುತ್ತೆ, ಜೋರಾಗಿ ವಿಂಡ್ ಬ್ಲೋ ಆದಾಗ ಅಲ್ಲಿರುವಂತಹ ಸ್ಮಾಲ್ ಕಂಟೆಂಟ್ ಸಾಯಿಲ್ ಏನಾಗುತ್ತೆ, ಸೊ ನೈಸ್ ಆಗಿರುವಂತಹ ಸಾಯಿಲ್ ಏನಾಗುತ್ತೆ ನಮಗೆ ಧೂಳಿನ ರೂಪದಲ್ಲಿ ಬರುತ್ತೆ. ಓಕೆ, ಸೊ ಡಸ್ಟ್ ಆಲ್ಸೋ ಎ ಪೊಲ್ಯೂಟ್ ಏರ್. ಇದು ಗಾಳಿ ಜೊತೆಗೆ ಸೇರಿದಾಗ ಏನಾಗುತ್ತೆ, ಸೊ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಇಟ್ ಈಸ್ ಅ ಡಿಫಿಕಲ್ಟಿ ಟು ಬ್ರೀತ್ ಇನ್ ದ ಡಸ್ಟಿ ವಿಂಡ್ಸ್. ಧೂಳಿನಿಂದ ಕೂಡಿರುವಂತಹ ಗಾಳಿಯನ್ನು ನಾವು ಸೇವನೆ ಮಾಡೋದು ತುಂಬಾ ಕಷ್ಟ.
ಅಲ್ವಾ. ಸೊ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ನಮಗೆ ಸ್ನೀಸಿಂಗ್ ಬರುತ್ತೆ ಅಲ್ವಾ. ಎಸ್, ಆ್ಯಂಡ್ ಡಸ್ಟ್ ಕ್ಯಾರೀಸ್ ಎ ಡಿಸೀಸಸ್ ಕಾಸಿಂಗ್ ಎ ಜರ್ಮ್ಸ್ ಇನ್ ಟು ದ ಏರ್ ಆ್ಯಂಡ್ ದ ಪೊಲ್ಯೂಟೆಂಟ್ಸ್ ಏರ್. ಸೊ ಧೂಳಿನಲ್ಲಿ ಎಷ್ಟೊಂದು ಪೊಲ್ಯೂಟೆಂಟ್ಸ್ ಇರುತ್ತೆ ಅಲ್ವಾ. ಸೊ ಬ್ಯಾಕ್ಟೀರಿಯಾಸ್ ಇರುತ್ತೆ ಆ್ಯಂಡ್ ಬ್ಯಾಡ್ ಸ್ಮೆಲ್ ಇರುತ್ತೆ. ಸೊ ಇದನ್ನು ನಾವು ಬ್ರೀತ್ ಮಾಡಿದಾಗ ಏನಾಗುತ್ತೆ ನಮಗೆ, ಸೊ ಡಿಸೀಸಸ್ ಬರೋವಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ದಿಸ್ ಈಸ್ ಅ ಕಾಸಸ್ ಲೈಕ್ ಒನ್ ಈಸ್ ವೆನ್ ವುಡ್ ಆ್ಯಂಡ್ ಪೆಟ್ರೋಲ್, ಕೆರೋಸಿನ್, ಡೀಸೆಲ್ ಆ್ಯಂಡ್ ಚಾರ್ಕೋಲ್ ಬರ್ನ್. ಓಕೆ, ಸೊ ದೇ ಗಿವ್ ಔಟ್ ಅ ಸ್ಮೋಕ್ ಆ್ಯಂಡ್ ಪಾಯ್ಸನಸ್ ಗ್ಯಾಸಸ್ ಪೊಲ್ಯೂಟ್ ದ ಏರ್. ಆ್ಯಂಡ್ ಅನದರ್ ಒನ್ ವೆನ್ ವಿ ಆರ್ ಯೂಸಿಂಗ್ cars, buses and vehicles. Okay, so give out smoke and poisonous gases causing air pollution, and also the factories burn a lot of fuel. ಸೊ ಇದು ಸಹ ಒಂದು ಕಾರಣ ಆಗುತ್ತೆ. ಆ್ಯಂಡ್ ಗಾರ್ಬೇಜ್ ಡಂಪ್ಸ್, ಸೊ ಕಸ ತ್ಯಾಜ್ಯವನ್ನು ನಾವು ಶೇಖರಣೆ ಮಾಡಿದಾಗ, ಒಂದೇ ಕಡೆಗೆ ತುಂಬ ಲಾರ್ಜ್ ಸ್ಕೇಲಲ್ಲಿ ನಾವು ಶೇಖರಣೆಯನ್ನು ಮಾಡಿದಾಗ ಏನಾಗುತ್ತೆ, ಏರ್ ಪೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡಸ್ಟ್ ಆಲ್ಸೋ ಪೊಲ್ಯೂಟ್ಸ್ ಏರ್. ಡಸ್ಟ್ ಯಾಕೆ ಬರುತ್ತೆ, ಸೊ ಹೇಳಿದೆ ಡಿಫಾರೆಸ್ಟೇಷನ್ ಮಾಡೋದ್ರಿಂದ, ಪ್ಲಾಂಟ್ಸ್ಗಳನ್ನು ಕಟ್ ಡೌನ್ ಮಾಡೋದ್ರಿಂದ ಏನಾಗುತ್ತೆ, ಡಸ್ಟು ಮೇಲೆ ಬರುತ್ತೆ. ಗಾಳಿ ಜೋರಾಗಿ ಬೀಸಿದಾಗ ಮಣ್ಣಿನಲ್ಲಿರುವಂಥ ಸಣ್ಣ ಸಣ್ಣಿನ ಧೂಳಿನ ಕಣಗಳು ಏನಾಗುತ್ತೆ, ಗಾಳಿಯಲ್ಲಿ ಸೇರುತ್ತೆ. ಅದನ್ನು ನಾವು ಬ್ರೀತ್ ಮಾಡೋದಕ್ಕಾಗಲ್ಲ. ವಿ ಕಾಂಟ್ ಬ್ರೀತ್ ದಟ್ ಡಸ್ಟಿ ಏರ್ ಅಲ್ವಾ. ಸೊ ದಟ್ ಈಸ್ ಅ ಡಸ್ಟಿ ವಿಂಡ್ಸ್ ಆ್ಯಂಡ್ ದಿಸ್ ಈಸ್ ಅ ಮೇನ್ ಕಾಸಸ್ ಲೈಕ್ ಏರ್ ಪೊಲ್ಯೂಷನ್. ಓಕೆ, ಸೊ ದೆನ್ ಪೊಲ್ಯೂಟೆಡ್ ಏರ್, ಹಾಗಾದರೆ ಕಲುಷಿತವಾಗಿರುವಂತಹ ಏರ್ ಸೊ ಕಾಸಸ್ ಏನು ನಮಗೆ ಎಫೆಕ್ಟನ್ನು ಮಾಡುತ್ತೆ, ಲೈಕ್ ಇರಿಟೇಷನ್, ತೊಂದರೆಯನ್ನು ಕೊಡುವಂಥದ್ದು, ಕಿರಿಕಿರಿ ಆಗುವಂಥದ್ದು. ಇರಿಟೇಷನ್ ಲೈಕ್ ವೆನ್ ವಿ ಆರ್ ಬ್ರೀತ್ ದಟ್ ಈಸ್ ಅ ಡಸ್ಟಿ ವಿಂಡ್ಸನ್ನು ಮಾಡಿದಾಗ, ಡಸ್ಟಿ ವಿಂಡ್ಸನ್ನು ನಾವು ಬ್ರೀತ್ ಮಾಡಿದಾಗ ನಮಗೇನಾಗುತ್ತೆ, ಇರಿಟೇಷನ್ ಆಗುತ್ತೆ, ಸ್ನೀಸಿಂಗ್ ಬರುತ್ತೆ ಅಲ್ವಾ. ಸೊ ಸ್ನೀಸಿಂಗ್ ಆಗೋದು, ಕೋಲ್ಡ್ ಆಗೋದು ಆ್ಯಂಡ್ ಥ್ರೋಟ್ ಇನ್ಫೆಕ್ಷನ್ ಆಗೋದು. ಸೊ ಇದು ಇರಿಟೇಷನ್. ಆ್ಯಂಡ್ ಆಲ್ಸೋ ದ ರೆಡ್ನೆಸ್ ಇನ್ ಐಸಸ್, ನಮ್ಮ ಕಣ್ಣುಗಳು ಕೆಂಪಾಗುತ್ತೆ. ಧೂಳುಗಳು ಸೇರಿದಾಗ ನಮಗೆ ನಮ್ಮ ಕಣ್ಣುಗಳಿಗೆ ಯಾವ ರೀತಿ ಆಗುತ್ತೆ, ಸೊ ಲೈಕ್ ಇನ್ಫೆಕ್ಷನ್ಸ್. ಓಕೆ, ಸೊ ರೆಡ್ನೆಸ್ ಇನ್ ಐಸಸ್ ಆ್ಯಸ್ ವೆಲ್ ಆಸ್ ಅ ಡಿಸೀಸಸ್ ಲೈಕ್ ಕಾಫಿಂಗ್, ಕೆಮ್ಮು, ಆ್ಯಂಡ್ ಆಲ್ಸೋ ಸ್ನೀಸಿಂಗ್ ಆ್ಯಂಡ್ ಅಸ್ತಮಾ. ಅಸ್ತಮಾ ಅಂತ ಉಸಿರಾಟದ ತೊಂದರೆ. ಓಕೆ, ಸೊ ಈ ಒಂದು ಡಿಸೀಸಸನ್ನು ನಾವು ಸಫರ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಪ್ರಿವೆನ್ಷನ್ ಏನದಕ್ಕೆ, ಅದನ್ನು ತಡೆಗಟ್ಟುವಂಥ ಒಂದು ಕ್ರಮಗಳು ಯಾವುದದ ಹಾಗಾದರೆ, ಸೊ ಲೈಕ್ ಆ್ಯಂಡ್ ಚೀಕಿಂಗ್ ವೆಹಿಕಲ್ಸ್ ಫ್ರೀಕ್ವೆಂಟ್ಲಿ ಫಾರ್ ಪೊಲ್ಯೂಷನ್ ಲೆವೆಲ್ಸ್. ನಾವು ಯೂಸ್ ಮಾಡುವಂಥ ವೆಹಿಕಲ್ಸ್ನ ಲೈಕ್ ಸ್ಮೋಕನ್ನು ನಾವೇ ಎನಿಮಿನೇಷನ್ ಮಾಡಿಸುವಂಥದ್ದು. ಓಕೆ, ಎಮಿನೇಷನ್ ಮೀನ್ಸ್ ಆ ಹೊಗೆಯನ್ನು ಚೆಕ್ ಮಾಡ್ತಾರೆ, ಇದು ನಮ್ಮ ಎನ್ವಿರಾನ್ಮೆಂಟಲ್ಗೆ ಅದು ಸೊ ತುಂಬ ಡೇಂಜರಸ್ಸ ಹೌದೋ ಅಲ್ವೋ ಅನ್ನೋದು ಅಲ್ವಾ. ಎಸ್, ಆ್ಯಂಡ್ ಚೆಕಿಂಗ್ ವೆಹಿಕಲ್ಸ್ ಫ್ರೀಕ್ವೆಂಟ್ಲಿ, ಮೇಲಿಂದ ಮೇಲೆ, ಫ್ರೀಕ್ವೆಂಟ್ಲಿ ಮೀನ್ಸ್ ಮೇಲಿಂದ ಮೇಲೆ, ಫಾರ್ ಪೊಲ್ಯೂಷನ್ ಲೆವೆಲ್ಸ್. ಸೊ ವೆಹಿಕಲ್ಸಿಂದ ಆಗುವಂಥ ಪೊಲ್ಯೂಷನ್ ಲೆವೆಲ್ಸನ್ನು ಮೇಲಿಂದ ಮೇಲೆ ನಾವು ಚೆಕ್ ಮಾಡುವಂಥದ್ದು. ಓಕೆ, ಆ್ಯಂಡ್ ಯೂಸಿಂಗ್ ಕೆಮಿಕಲ್ಸ್ ರಾಸಾಯನಿಕ ವಿಚ್ ಟರ್ನ್ ಪಾಯ್ಸನಸ್ ಗ್ಯಾಸಸ್ ಇಂಟು ಎ ಫ್ರೆಂಡ್ಲಿ ಒನ್ಸ್. ಯೂಸಿಂಗ್, ನಾವು ಬಳಸುವಂಥ ಕೆಲವೊಂದು ಕೆಮಿಕಲ್ಸ್ಗಳು, ಸೊ ಅವುಗಳು ಡೇಂಜರಸ್ ಆಗಿದ್ದರೆ ಅವುಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಓಕೆ, ಎಸ್, ಆ್ಯಂಡ್ ದ ಮೇಕಿಂಗ್ ಟಾಲ್ ಚಿಮ್ನೀಸ್ ಇನ್ ದ ಫ್ಯಾಕ್ಟ್ರೀಸ್. ಸೊ ಸಿ ಚಿಲ್ಡ್ರನ್, ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 70 ಫ್ಯಾಕ್ಟ್ರೀಸ್ ಏರ್ ಪೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲೊಂದು ಇಮೇಜನ್ನು ಕೊಟ್ಟಿದ್ದಾರೆ, ಮತ್ತು ಅದ್ರ ಮೇಲ್ಗಡೆ ಗಾರ್ಬೇಜ್ ಡಂಪ್ಸ್ ಆನ್ ದ ರೋಡ್. ಸೊ ಈ ರೀತಿ ಕಸದ ರಾಶಿಗಳನ್ನು ನಾವು ಹಾಕೋದ್ರಿಂದ ನಮ್ಮ ಗಾಳಿಯಲ್ಲಿ ಏನಾಗುತ್ತೆ, ಸೊ ಕೆಲವೊಂದು ಪೊಲ್ಯೂಟೆಂಟ್ಸು ಮಿಕ್ಸ್ ಆಗಿ ನಮ್ಮ ಒಂದು ಶುದ್ಧವಾಗಿರುವಂಥ ಗಾಳಿ ಅಶುದ್ಧವಾಗುತ್ತೆ ಅಲ್ವಾ. ಎಸ್, ಆ್ಯಂಡ್ ಮೇಕಿಂಗ್ ಟಾಲ್ ಚಿಮ್ನೀಸ್ ಮೀನ್ಸ್ ಇಯರ್ ಉದ್ದವಾಗಿರುವಂತಹ ಕೊಳವೆಗಳನ್ನು, ಹೊಗೆ ಹೋಗೋದಕ್ಕೆ ಉದ್ದವಾಗಿರುವಂತಹ ಕೊಳವೆಗಳನ್ನು ಮಾಡುವಂಥದ್ದು ಚಿಮ್ನೀಸ್. ಓಕೆ, ಆ್ಯಂಡ್ ಪ್ಲಾಂಟಿಂಗ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಸೊ ಪ್ಲಾಂಟೇಷನ್ ಮಾಡೋವಂಥದ್ದು. ಸೊ ಲೈಕ್ ಅ ಪ್ಲ್ಯಾಂಟ್, ಸೊ ಪ್ಲ್ಯಾಂಟ್ಗಳನ್ನು, ಗಿಡಗಳನ್ನು ನಾವು ಹೆಚ್ಚಾಗಿ ಬಳಸುವಂಥದ್ದು ಅಲ್ವಾ. ಈಗ ನಾವು ಫಾರ್ ಎಕ್ಸಾಂಪಲ್ ಸಾಲು ಮರದ ತಿಮ್ಮಕ್ಕ ನೋಡ್ಬೋದು ಅಲ್ವಾ. ಸೊ ಇವ್ರು ಏನು ಮಾಡಿದ್ದಾರೆ, ಸೊ ಇವರು ತಾವು ಹುಟ್ಟಿನಿಂದ ಇಲ್ಲಿಯವರೆಗೂ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ಗಿಡಗಳನ್ನು ನೆಡ್ತಾ ಇದ್ದಾರೆ. ಸಾವಿರಾರು ಗಿಡಗಳಿಗೆ ಅವರು ಆಶ್ರಯ ಅಂದರೆ ನಮ್ಮ ಭೂಮಿಯಲ್ಲಿ ಅವರು ಬೆಳೆಸಿದ್ದಾರೆ ಅಲ್ವಾ. ಸೊ ಇದರಿಂದ ಮೋರ್ ಆ್ಯಂಡ್ ಮೋರ್ ಪ್ಲ್ಯಾಂಟಿಂಗ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್ನ ಮಾಡಿದಾಗ ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಸಾಯಿಲ್ ಎರೋಷನ್ ಕಡಿಮೆ ಆಗುತ್ತೆ, ಆ್ಯಂಡ್ ಫ್ರೆಶ್ ಏರನ್ನು ನಾವು ಬ್ರೀತ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ದ ಸನ್ ರೇಡಿಯೇಷನನ್ನು ಅದು ಅಬ್ಸರ್ವ್ ಮಾಡುತ್ತೆ. ಓಕೆ, ನಮ್ಮ ಭೂಮಿಯನ್ನು ಜಾಸ್ತಿ ಟೆಂಪ್ರೇಚರನ್ನು ಅದು ಅಬ್ಸರ್ವ್ ಮಾಡಲ್ಲ. ಸೊ ಪ್ಲ್ಯಾಂಟ್ಗಳು ಸನ್ ರೈಸಸ್ಸಿಂದ ಬರುವಂಥ ಹಾರ್ಮ್ಫುಲ್ ರೇಡಿಯೇಷನ್ಸನ್ನು ಅದು ಅಬ್ಸರ್ವ್ ಮಾಡೋದು. ಓಕೆ, ಸೊ ದಿಸ್ ಈಸ್ ಅ ಪ್ರಿವೆನ್ಷನ್. ಸೊ ಚೆಕಿಂಗ್ ವೆಹಿಕಲ್ಸ್ ಫ್ರೀಕ್ವೆಂಟ್ಲಿ ಫಾರ್ ಪೊಲ್ಯೂಷನ್ ಲೆವೆಲ್ಸ್ ಆ್ಯಂಡ್ ಯೂಸಿಂಗ್ ಕೆಮಿಕಲ್ಸ್ ವಿಚ್
ಟರ್ನ್ ಪಾಯ್ಸನಸ್ ಗ್ಯಾಸಸ್ ಇಂಟು ಫ್ರೆಂಡ್ಲಿ ಒನ್ಸ್. ಸೊ ಕೆಮಿಕಲ್ಸ್ ಯೂಸ್ಗಳನ್ನು ನಾವು ಕಡಿಮೆ ಮಾಡಬೇಕು. ಸೊ ಅದರ ಜೊತೆಗೆ ಮೇಕಿಂಗ್ ಎ ಟಾಲ್ ಚಿಮ್ನಿ ಇನ್ ದ ಫ್ಯಾಕ್ಟ್ರೀಸ್ ಆ್ಯಂಡ್ ಪ್ಲಾಂಟಿಂಗ್ ಮೋರ್ ಆ್ಯಂಡ್ ಮೋರ್ trees. Okay children, yes, so this is all about air pollution. So air pollution means here falling of air due to human activities. ಗಾಳಿ ಕೆಟ್ಟ ವಾಸನೆ ದುರ್ವಾಸನೆಯನ್ನು ಬರ್ತಾ ಇದೆ, ಅದು ಯಾರಿಂದ ಅಂತ ಹೇಳಿದ್ರೆ ಹ್ಯೂಮನ್ ಆ್ಯಕ್ಟಿವಿಟಿಯಿಂದ. ಸೊ ಅದರಿಂದ ಏನಾಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ವಾಟ್ ವಿ ಕಾಲ್ ದಟ್ ಈಸ್ ಏರ್ ಪೊಲ್ಯೂಷನ್ ವೆನ್ ದ ಮಿಕ್ಸಿಂಗ್ ಆಫ್ ಸಬ್ಸ್ಟೆನ್ಸಸ್, harmful substances in air is called air pollution. Okay children, yes. And next one, water pollution. Water pollution. Dear children, water pollution means like as well as air pollution, mixing of harmful substances in water. Okay, so is called water pollution. ನೀರಿನಲ್ಲಿ ಸೊ ಹಾರ್ಮ್ಫುಲ್ ಹಾನಿಕಾರಕ ವಸ್ತುಗಳು ಸೇರ್ಪಡೆ ಆದರೆ ಅವುಗಳನ್ನು ನಾವೇನಂತ ಕರಿತಾ ಇದ್ದೀವಿ, ಜಲಮಾಲಿನ್ಯ ಅಂತೇಳಿ. ವಾಟರ್ ಅಂದರೆ ನೀರು, ಸೊ ಜಲಮಾಲಿನ್ಯ ಅಂತೇಳಿ ಕರಿತೀವಿ. ಸೊ ಇದು ಸಹ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟಿ. ಸೊ ಇದು ಯಾರಿಂದ ಆಗುತ್ತೆ, ಹ್ಯೂಮನ್ ಆ್ಯಕ್ಟಿವಿಟಿ, ನಾವುಗಳು ಮಾಡುವಂತಹ ಕಲುಷಿತ ಚಟುವಟಿಕೆಗಳಿಂದ ವಾಟರ್ ಕಲುಷಿತ ಆಗುತ್ತೆ ಅಲ್ವಾ. ಸೊ ಮಿಕ್ಸಿಂಗ್ ಆಫ್ ಹಾರ್ಮ್ಫುಲ್ substances in water. Mixing harmful substances in water. So already we know that these substances we call the pollutants. ಮಾಲಿನ್ಯಕಾರಕಗಳು ಅಂತೇಳಿ ನಾವು ಕರಿತೀವಿ. ಸಬ್ಸ್ಟೆನ್ಸಸ್ ಅಂತ ಹೇಳಿದ್ರೆ ಏರ್ ದ ಸಬ್ಸ್ಟೆನ್ಸಸ್ ಆ್ಯಂಡ್ ಗ್ಯಾಸಸ್. ಓಕೆ, ಸೊ ಗ್ಯಾಸಸ್ ಕಾಸ್ ಪೊಲ್ಯೂಷನ್, ಕಾರಣ ಆಗುತ್ತೋ ಮಾಲಿನ್ಯಕ್ಕೆ ಕಾರಣ ಆಗುವಂಥ ವಸ್ತುಗಳನ್ನು ನಾವಿಲ್ಲಿ ಪೊಲ್ಯೂಟೆಂಟ್ಸ್ ಅಂತೇಳಿ ಕರಿತೀವಿ. ಸೊ ಆ ತರಹದ ಪೊಲ್ಯೂಟೆಂಟ್ಸ್ಗಳು ವಾಟರ್ ಜೊತೆಗೆ ಮಿಕ್ಸ್ ಆದಾಗ ಸೊ ಇಲ್ಲಿ ಜಲಮಾಲಿನ್ಯ ಆಗುತ್ತೆ. ಸೊ ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ಮಿಕ್ಸಿಂಗ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಹಾರ್ಮ್ಫುಲ್ ಅಂತ ಹೇಳಿದ್ರೆ ಹಾನಿಕಾರಕ, ತೊಂದರೆಯನ್ನು ಕೊಡುವಂತಹ ವಸ್ತುಗಳು. ಸೊ ನಮ್ಮ ಒಂದು ಹ್ಯೂಮನ್ ಬೀಯಿಂಗ್ಸಿಗೆ ಅಲ್ವಾ, ಸೊ ಎಫೆಕ್ಟ್ ಆಗುವಂಥ ಕೆಲವೊಂದು ಸಬ್ಸ್ಟೆನ್ಸಸ್ಗಳು ವಾಟರಲ್ಲಿ ಸೇರ್ಪಡೆ ಆಗುತ್ತೆ. ಸೊ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟೀಸ್. ಸೊ ಹ್ಯೂಮನ್ ಏನು ಮಾಡ್ತಾ ಇದ್ದಾನೆ, ಸೊ ದೇ ಆರ್ ವಾಷಿಂಗ್ ಕ್ಲಾತ್ಸ್ ಆ್ಯಂಡ್ ಆಲ್ಸೋ ದ ಯುಟೆನ್ಸಿಲ್ಸ್ ಆ್ಯಂಡ್ ಲೈಕ್ ಇನ್ ಅ ವಾಟರ್ ಬಾಡೀಸ್. ಎಲ್ಲಿ ಸೋರ್ಸ್ ಆಫ್ ವಾಟರ್ ಬಾಡೀಸ್ ಇದೆ, ಸೋರ್ಸ್ ಆಫ್ ವಾಟರ್ ಅಂತ ಹೇಳಿದ್ರೆ ರಿವರ್ ಆಗಿರ್ಬೋದು, ಪಾಂಡ್ ಆಗಿರ್ಬೋದು, ವೆಲ್ಸ್ ಆಗಿರ್ಬೋದು. ಇಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾನೆ ಮನುಷ್ಯ, ಬಟ್ಟೆಯನ್ನು ತೊಳೆಯುವಂಥದ್ದು, ಪ್ರಾಣಿಗಳನ್ನು ಸ್ನಾನ ಮಾಡಿಸುವಂಥದ್ದು, ಮತ್ತು ಕಶ್ಮಲಗಳನ್ನು ಹೊರ ಹಾಕುವಂಥದ್ದು, ಸೊ ಯುಟೆನ್ಸಿಲ್ಸ್ ಪಾತ್ರೆಗಳನ್ನು ತೊಳೆಯುವಂಥದ್ದು, ಈ ಎಲ್ಲ ಆ್ಯಕ್ಟಿವಿಟೀಸ್ಗಳಿಂದ ವಾಟರ್ ಬಾಡೀಸ್ ಏನಾಗ್ತಾ ಇದೆ, ಸೊ ಪೊಲ್ಯೂಟ್ ಆಗ್ತಾ ಇದೆ. ಅಲ್ಲಿರೋವಂಥ ನೀರು ಏನಾಗ್ತಾಯಿದೆ, ಅಶುದ್ಧಿ ಆಗ್ತಾ ಇದೆ. ಸೊ ಈ ರೀತಿ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ಗಳು ಮಿಕ್ಸ್ ಆದಾಗ, ವಾಟರಲ್ಲಿ ಮಿಕ್ಸ್ ಆದಾಗ ಸೊ ಅದು ಯಾವುದಕ್ಕೆ ಕಾರಣ ಆಗುತ್ತೆ, ಸೊ ದಟ್ ಈಸ್ ಅ ವಾಟರ್ ಪೊಲ್ಯೂಷನ್. ವಾಟರ್ pollution. Okay dear children, yes, water pollution is usually caused by human activities such as, ಸೊ ನಾವುಗಳು ಮಾಡುವಂಥದ್ದು, ಸೊ ಮನುಷ್ಯರು ನಾವುಗಳು ಮಾಡುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿಂದ ವಾಟರ್ ಬಾಡೀಸು ಏನಾಗ್ತಾ ಇದೆ, ಕಲುಷಿತ ಆಗ್ತಾ ಇದೆ. ಸೊ ದಿಸ್ ಇಸ್ ಅ ನ್ಯಾಚುರಲ್ ರಿಸೋರ್ಸ್, ಏರ್, ವಾಟರ್ ಅಲ್ವಾ. ಸೊ ಇವನ್ನ ನಾವು ಕಲುಷಿತ ಮಾಡ್ತಾ ಇದ್ದೀವಿ. ಸೊ ಹ್ಯೂಮನ್ ಆ್ಯಕ್ಟಿವಿಟೀಸ್, ಹ್ಯೂಮನ್ ನೀಡ್ಸು ಜಾಸ್ತಿ ಆದಾಗೆ. ಸೊ ಇದಕ್ಕೆಲ್ಲ ಒಂದು ಮೇಯ್ನ್ ರೀಸನ್ ಏನು ಅಂತ ಹೇಳಿದ್ರೆ ಪಾಪ್ಯುಲೇಷನ್. ಸೊ ಜನಸಂಖ್ಯೆ ಅತಿ ಹೆಚ್ಚಾದಾಗ ಸೊ ನಮ್ಮ ಪರಿಸರದಲ್ಲಿರುವಂಥ ರಿಸೋರ್ಸಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ರಿಸೋರ್ಸಸ್ಸನ್ನು ನಾವು ನಮ್ಮ ಅಗತ್ಯತೆಗಿಂತ ಹೆಚ್ಚಾಗಿ ಬಳಸಿದಾಗ, ನಮ್ಮ ಅಗತ್ಯತೆಗಳಿಂದ, ನಮ್ಮ ನೀಡ್ಸಿಗಿಂತ ಸೊ ಜಾಸ್ತಿ ಬಳಸಿದಾಗ, ಅಥವಾ ಅವುಗಳನ್ನು ಸೊ ಅನ್ನೆಸೆಸರಿ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಎನ್ವಿರಾನ್ಮೆಂಟ್ ಪೊಲ್ಯೂಟ್ ಆಗುತ್ತೆ. ಸೊ ಅದು ಯಾವ ರೂಪದಲ್ಲಿ ಅಂತ ಹೇಳಿದ್ರೆ that is means like air pollution or water pollution or land pollution or noise pollution. Okay, yes, first one, so water pollution, so due to human activities such as washing clothes, animals, utensils, etc. in a water body.
ಆ್ಯಂಡ್ ರಿಲೀಸಿಂಗ್ ಇಂಡಸ್ಟ್ರಿಯಲ್ ವೇಸ್ಟಸ್. ಸೊ ರಿಲೀಸ್, ಸೊ ಕೆಮಿಕಲೈಸ್ಡ್ ವಾಟರನ್ನು ಅದು ಸಹ ಹೊರಗಡೆ ಹಾಕತ್ತೆ. ಸೊ ಇಂಡಸ್ಟ್ರೀಸ್ಗಳು, ಸೊ ಇಂಟು ವಾಟರ್ ಬಾಡೀಸ್. ಸೊ ಈ ವಾಟರು ರಿಲೀಸಿಂಗ್, ಸೊ ಲೈಕ್ ಇಂಡಸ್ಟ್ರಿಯಲ್ ವೇಸ್ಟು ವಾಟರ್ ಬಾಡೀಸಿಗೆ ಮಿಕ್ಸ್ ಆದಾಗ ಏನಾಗುತ್ತೆ, ಸೊ ದಟ್ ಈಸ್ ಅ ವಾಟರ್ ಪೊಲ್ಯೂಷನ್. ಸೊ ಕೆಮಿಕಲ್ಸ್ ಸ್ಪ್ರೇಡ್ ಆನ್ ಕ್ರಾಪ್ಸ್. ಸೊ ನಾವೀಗ ಒಂದು ಗುಡ್ ಪ್ರಾಡಕ್ಟನ್ನು ತಗೋಬೇಕು, ನಾವು ಕ್ರಾಪ್ಸನ್ನು ಜಾಸ್ತಿ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದ್ರೆ ಈಗ ಕೆಮಿಕಲೈಸ್ ಫರ್ಟಿಲೈಸರ್ಸನ್ನು ರೈತ ಬಳಸ್ತಾ ಇದ್ದಾನೆ. ಇವುಗಳನ್ನು ಸ್ಪ್ರೇ ಮಾಡೋದ್ರಿಂದ, ಸಿಂಪಡಿಸೋದ್ರಿಂದ ಅಲ್ಲಿರುವಂತಹ ಬೆಳೆಗಳು ಪ್ರೊಡಕ್ಟ್ಸ್ ಜಾಸ್ತಿ ಆಗ್ಬೋದು. ಆದರೆ ಅದೇ ಮಳೆ ಬಂದಾಗ ಒಂದು ಕೆಮಿಕಲ್ ಏನಾಗುತ್ತೆ, ಅದು ನೀರಿನ ಜೊತೆಗೆ ಸೇರುತ್ತೆ, ಮಣ್ಣಿನ ಜೊತೆಗೆ ಸೇರುತ್ತೆ. ಆವಾಗ ಏನಾಗುತ್ತೆ, ಟು ಲೈಕ್ ವಾಟರ್ ಪೊಲ್ಯೂಷನ್ ಆಗ್ಬೋದು ಅಥವಾ ಸಾಯಿಲ್ ಪೊಲ್ಯೂಷನ್ ಆಗ್ಬೋದು. ಓಕೆ, ಸೊ ದಿಸ್ ಈಸ್ ದ ಮೇನ್ ಕಾಸ್. ಕೆಮಿಕಲ್ಸ್ ಸ್ಪ್ರೇಡ್ ಆನ್ ಅ ಕ್ರಾಪ್ಸ್ ಎಂಟೈರಿಂಗ್ ಫ್ರೆಶ್ ವಾಟರ್ ಬಾಡೀಸ್. ಓಕೆ, ಎಸ್, ಆ್ಯಂಡ್ ಲೀಕೇಜ್ ಫ್ರಮ್ ಆಯಿಲ್ ಟ್ಯಾಂಕರ್ಸ್ ಇಂಟು ರಿವರ್ಸ್. ಸೊ ಲೈಕ್ ಇನ್ ಅರೇಬಿಯನ್ ಪೆನಿನ್ಸುಲಾ. ಸೊ ಅರೇಬಿಯನ್ ಪೆನಿನ್ಸುಲಾ ಮೀನ್ಸ್ ಲೈಕ್ ಅರಬ್ ಕಂಟ್ರೀಸ್ ಆರ್ ಅದರ್ ಕಂಟ್ರೀಸ್ಗಳಲ್ಲಿ ಆಯಿಲ್ ಸೊ ಡಂಪಿಂಗ್ ಮಾಡ್ತಾರೆ. ಸೊ ಆಯಿಲನ್ನು ಭೂಮಿಯಿಂದ ಹೊರ ತೆಗಿತಾರೆ. ದಟ್ ಈಸ್ ಅ ಮಿನರಲ್. ಸೊ ನ್ಯಾಚುರಲ್ ಮಿನರಲನ್ನು ನಾವು ನೋಡ್ತಾ ಇದ್ದೀವಿ. ಆ ನ್ಯಾಚುರಲ್ ಮಿನರಲನ್ನು ಹೊರಗಡೆ ತೆಗೆಯುವಾಗ ಲೀಕೇಜ್ ಆಗುತ್ತೆ. ಸೊ ಸಮುದ್ರಗಳ ನಡುವೆ ಅವು ನೀರು ಕಲುಷಿತ ಆದರೆ ಸೊ ಅಕ್ವೆಟಿಕ್ ಅನಿಮಲ್ಸಿಗೂ ಪ್ರಾಬ್ಲಮ್ ಆಗುತ್ತೆ, ಹ್ಯೂಮನ್ ಬೀಯಿಂಗ್ಸಿಗೂ ಪ್ರಾಬ್ಲಮ್ ಆಗುತ್ತೆ. ಅಕ್ವೆಟಿಕ್ ಅನಿಮಲ್ಸ್ ಅಂತ ಹೇಳಿದ್ರೆ ಸೊ ವಿಚ್ ಅನಿಮಲ್ಸ್ ಲಿವ್ ಇನ್ ದ ವಾಟರ್. ಸೊ ನೀರಿನಲ್ಲಿ ಬದುಕೋ ಅಂತಹ ಕೆಲವೊಂದು ಪ್ರಾಣಿಗಳು ಸಹ ಅವುಗಳ ಒಂದು ಜೀವನದ ಮೇಲೆ ಅವಕ್ಕೆ ತೊಂದರೆಯನ್ನು ಕೊಡುತ್ತೆ. ಓಕೆ, ಎಸ್, ಲೀಕೇಜ್ ಫ್ರಮ್ ಆಯಿಲ್ ಟ್ಯಾಂಕರ್ಸ್ ಇಂಟು ರಿವರ್ಸ್. ಓಕೆ, ಆ್ಯಂಡ್ ಸಮ್ಟೈಮ್ಸ್ ಶಿಪ್ಗಳಲ್ಲಿ ತರುವಾಗ ಆಯಿಲ್ಸು ಲೀಕೇಜ್ ಆಗುತ್ತೆ. ಸೊ ಆ ಟೈಮಲ್ಲೂ ಒಂದು ವಾಟರ್ ಪೊಲ್ಯೂಷನ್ ಆಗುವಂಥ ಚಾನ್ಸಸ್ ಇದೆ. ಸೊ ಡಂಪಿಂಗ್ ಆಫ್ ಎ ಅನ್ಟ್ರೀಟೆಡ್ ಸ್ವೇಜ್ ಫ್ರಮ್ ಇಂಟು ವಾಟರ್ ಬಾಡೀಸ್. ಸೊ ಸ್ವೇಜ್ ಅಂದರೆ ಚರಂಡಿಗಳು, ಒಳ ಚರಂಡಿಗಳು. ಈ ಚರಂಡಿಯ ನೀರನ್ನು ನಾವು ವಾಟರ್ ಬಾಡೀಸಿಗೆ ಅದು ಕನೆಕ್ಟ್ ಆಯಿತು ಅಂದರೆ ಸೊ ಇಲ್ಲೇನಾಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಸ್ವೇಜ್ ಅಂದರೆ ಒಳ ಚರಂಡಿ. ಸೊ ಹ್ಯೂಮನ್ ಆ್ಯಕ್ಟಿವಿಟಿ, ಸೊ ಹ್ಯೂಮನ್ ಹೌಸ್ ಹೋಲ್ಡ್, ಸೊ ವೇಸ್ಟ್ ವಾಟರ್ ಏನಾಗುತ್ತೆ, ಸೊ ಚರಂಡಿಗಳ ಮೂಲಕ ಹರಿದೋಗುವಂಥ ಸಮಯದಲ್ಲಿ ಸೊ ಈ ವಾಟರು ನದಿಗಳಿಗೆ ಅಥವಾ ಕೆರೆಗಳಿಗೆ ಸೊ ಅಥವಾ ಬಾವಿಗಳಿಗೆ ಸೇರಿದಾಗ ಅಲ್ಲಿರುವಂಥ ಫ್ರೆಶ್ ವಾಟರ್ ಏನಾಗುತ್ತೆ, ಕಲುಷಿತ ಆಗುತ್ತೆ ಅಲ್ವಾ. ಎಸ್, ಸೊ ಫಸ್ಟ್ ಮೀನ್ಸ್ ದಟ್ ಈಸ್ ಅ ವಾಷಿಂಗ್ ಕ್ಲಾತ್ಸ್, ಅನಿಮಲ್ಸ್, ಯುಟೆನ್ಸಿಲ್ಸ್ ಎಕ್ಸೆಟ್ರಾ ಇನ್ ಅ ವಾಟರ್ ಬಾಡಿ. ಆ್ಯಂಡ್ ರಿಲೀಸಿಂಗ್, ಹೊರ ಹಾಕೋದು. ಸೊ ರಿಲೀಸಿಂಗ್, ಬಿಡುಗಡೆ ಮಾಡುವಂಥದ್ದು. ಸೊ ರಿಲೀಸಿಂಗ್ ಇಂಡಸ್ಟ್ರಿಯಲ್, ಕಾರ್ಖಾನೆಗಳು, ವೇಸ್ಟಸ್, ತ್ಯಾಜ್ಯ ಅಂತ ಕರಿತೀವಿ. ಸೊ ಅನ್ಯೂಸ್ಡ್, ಓಕೆ, ಎಸ್, ಇಂಟು ವಾಟರ್ ಬಾಡೀಸ್. ಆ್ಯಂಡ್ ಕೆಮಿಕಲ್ಸ್, ರಾಸಾಯನಿಕ, ಸ್ಪ್ರೇಡ್ ಅಂತ ಹೇಳಿದ್ರೆ ಸಿಂಪಡಿಸು. ಸೊ ಆನ್ ಕ್ರಾಪ್ಸ್ ಎಂಟೈರಿಂಗ್ ಫ್ರೆಶ್ ವಾಟರ್ ಬಾಡೀಸ್. ಎಂಟರಿಂಗ್, ಸೊ ಎಂಟರಿಂಗ್ ಅಂದರೆ ಸೇರ್ಪಡೆ ಆಗೋದು. ಎಂಟರಿಂಗ್ ಫ್ರೆಶ್ ವಾಟರ್ ಬಾಡೀಸ್. ಆ್ಯಂಡ್ ಲೀಕೇಜ್, ಲೀಕೇಜ್ ಅಂತೇಳಿ ಸೋರಿಕೆ. ಓಕೆ, ಫ್ರಮ್ ಆಯಿಲ್ ಟ್ಯಾಂಕರ್ಸ್, ಆಯಿಲ್ ಟ್ಯಾಂಕರ್ಸಿಂದ ಆಯಿಲ್ ಲೀಕೇಜ್ ಆದರೆ ಸೊ ಅಲ್ಲೂ ಸಹ ವಾಟರ್ ಪೊಲ್ಯೂಷನ್ ಆಗುತ್ತೆ. ಆ್ಯಂಡ್ ಡಂಪಿಂಗ್ ಆಫ್ ಅನ್ಟ್ರೀಟೆಡ್ ಸ್ವೇಜ್. ಸೊ ಸ್ವೇಜ್ ಅನ್ಟ್ರೀಟೆಡ್ ಮೀನ್ಸ್ ಲೈಕ್ ಡಂಪಿಂಗ್, ಶೇಖರಣೆ ಆಗೋದು. ಚರಂಡಿಗಳಲ್ಲಿ ವೇಸ್ಟ್ ಏನಾದ್ರು ಶೇಖರಣೆ ಆಯಿತು ಅಂದರೆ ಅಲ್ಲಿ ಏನಾಗುತ್ತೆ, ಸೊ ವಾಟರ್ ಪೊಲ್ಯೂಷನ್ ಆಗುತ್ತೆ. ವಾಟರ್ ಇಂಟು ವಾಟರ್ ಬಾಡೀಸ್, ಅದೇನಾಗುತ್ತೆ, ವಾಟರ್ ಅಂದರೆ ಫ್ರೆಶ್ ವಾಟರ್ ಜೊತೆ ಸೇರಿದ್ರೆ ಅದು ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ಆ್ಯಂಡ್ ಪೊಲ್ಯೂಟೆಡ್ ವಾಟರ್ ಕಾಸಸ್ ಮೆನಿ ಡಿಸೀಸಸ್. ಹಾಗಾದರೆ ಈ ಕಲುಷಿತವಾಗಿರುವಂಥ ನೀರನ್ನು ಹ್ಯೂಮನ್ ಬೀಯಿಂಗ್ ಯೂಸ್ ಮಾಡ್ದ ಅಂದರೆ ಸೊ ಯಾವ ಡಿಸೀಸಸ್ಗಳು ಬರುತ್ತೆ. ಸೊ ಇಟ್ ಮೀನ್ಸ್ ಲೈಕ್ ಪೊಲ್ಯೂಟೆಡ್ ವಾಟರ್ ಕಾಸಸ್ ಮೆನಿ ಡಿಸೀಸಸ್. ಓಕೆ, ಎಸ್, ನೀರಿನಿಂದ ಬರುವಂತಹ ಕಾಯಿಲೆಗಳು ತುಂಬಾ ಡೇಂಜರಸ್. ಓಕೆ, ಸೊ ಅದು ನಮ್ಮ ದೇಹವನ್ನು ಡೈರೆಕ್ಟಾಗಿ ಸೇರುತ್ತೆ. ಎಸ್, ಇನ್ ಹ್ಯೂಮನ್ಸ್ ಆ್ಯಂಡ್ ಅದರ್ ಲಿವಿಂಗ್ ಥಿಂಗ್ಸ್. ಓಕೆ, ಸೊ ಕಾಲರಾ ಆದರೆ ನಮಗೆ ಲೂಸ್ ಮೋಷನ್ ಆಗುತ್ತೆ, ವಾಮಿಟ್ ಆಗುತ್ತೆ ಅಲ್ವಾ. ಎಸ್, ಕಾಲರಾ ಆ್ಯಂಡ್ ಟೈಫಾಯ್ಡ್, ಜ್ವರ ಆಗೋದು, ಹೈ ಟೆಂಪರ್ ಫೀವರ್ ಬರುವಂಥದ್ದು. ಆ್ಯಂಡ್ ಆಲ್ಸೋ ದ ಜಾಂಡೀಸ್ ಮೀನ್ಸ್ ಲೈಕ್ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ನಮ್ಮ ಸ್ಕಿನ್ನು ಎಲ್ಲೋಯಿಶ್ ಆಗುತ್ತೆ, ಜಾಂಡೀಸ್. ಓಕೆ, ಎಸ್, ನಮ್ಮ ವೈಟ್ ಬ್ಲಡ್ ಸೆಲ್ಸನ್ನು ಅದು ಕಡಿಮೆ ಮಾಡುತ್ತೆ. ಓಕೆ, ಸೊ ಜಾಂಡೀಸ್ ಎಕ್ಸೆಟ್ರಾ ಆರ್ ದ ಡಿಸೀಸಸ್ ಕಾಸ್ಡ್ ಬೈ ದ ಪೊಲ್ಯೂಟೆಡ್ ವಾಟರ್. ಸೊ ಜಾಂಡೀಸ್ ಮೇನ್ ಆಗಿ ಬರುವಂಥದ್ದು ಆಯಿಲಿಂದ ಬರುತ್ತೆ ಆ್ಯಂಡ್ ಆಲ್ಸೋ ವಾಟರಿಂದ. ಓಕೆ, ಎಸ್, ದೀಸ್ ಆರ್ ದ ಮೇನ್ ಪೊಲ್ಯೂಟೆಡ್ ವಾಟರ್ ವೆನ್ ದ ಕಾಸ್ ಮೆನಿ ಡಿಸೀಸಸ್ ಲೈಕ್ ಕಾಲರಾ, ಟೈಫಾಯ್ಡ್ ಆ್ಯಂಡ್ ಆಲ್ಸೋ ದ ಜಾಂಡೀಸ್. ಓಕೆ, ಸೊ ಹಾಗಾದರೆ ಪ್ರಿವೆನ್ಷನ್ಸ್ ಏನು, ಹಾಗಾದರೆ ತಡೆಗಟ್ಟುವಂಥ ಕ್ರಮಗಳು ಯಾವುದ್ಯಾವುದು, ನಾವು ಇದನ್ನು ಅವಾಯ್ಡ್ ಮಾಡಬೇಕು. ಸೊ ಈ ರೀತಿ ವಾಟರ್ ಪೊಲ್ಯೂಷನ್ ಆಗದೇ ರೀತಿ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾವ ಪ್ರಿಕಾಷನನ್ನು ತಗೋಬೇಕು, ಸೊ ಯಾವ ಪ್ರಿವೆನ್ಷನ್ ತಡೆಗಟ್ಟುವಂಥ ಕ್ರಮಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಸೊ ಲೈಕ್ ಒನ್ ಈಸ್
ಲೆಸ್ಸರ್ ಯೂಸ್ ಆಫ್ ಅ ಸೋಪ್ ಆ್ಯಂಡ್ ಎ ಡಿಟರ್ಜೆಂಟ್ ಇನ್ ಹೌಸಸ್. ಸೊ ನಾವು ಮನೆಗಳಲ್ಲಿ ಬಳಸುವಂತಹ ಸೋಪ್ ಆಗಿರ್ಬೋದು, ಸಾಬೂನು ಮತ್ತು ಮರ್ಜಕಗಳು, ನಾವೇನು ಬಟ್ಟೆ ತೊಳೆಯೋದಕ್ಕೆ ಬಳಸ್ತೀವಲ್ವ ಸೋಪಿನ ಪುಡಿ, ಸೊ ಡಿಟರ್ಜೆಂಟ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಆ್ಯಂಡ್ ಸೆಟ್ಟಿಂಗ್ ಅಪ್ ಅ ಫ್ಯಾಕ್ಟ್ರೀಸ್ ಅವೇ ಫ್ರಮ್ ಅ ಪಾಪ್ಯುಲೇಟೆಡ್ ಏರಿಯಾ. ಸೊ ಈಗ ಒಂದು ಹಳ್ಳಿ ಇದೆ, ಹಳ್ಳಿ ಪಕ್ಕದಲ್ಲೇ ಒಂದು ಫ್ಯಾಕ್ಟ್ರಿ ಸೆಟಲ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ಅದು ಆ ಥರ ಆಗಬಾರ್ದು. ಸೆಟಲ್ಮೆಂಟ್ಸು ಪಾಪ್ಯುಲೇಟೆಡ್ ಏರಿಯಾದಿಂದ ತುಂಬ ಕಿಲೋಮೀಟರ್ ದೂರದಲ್ಲಿ ಫ್ಯಾಕ್ಟ್ರೀಸ್ಗಳನ್ನು ಮಾಡಬೇಕು. ಸೊ ಫ್ಯಾಕ್ಟ್ರೀಸ್ಗಳಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನು ಆಗುತ್ತೆ. ಓಕೆ, ಎಸ್, ಆ್ಯಂಡ್ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಸೊ ಪ್ರೊವೈಡಿಂಗ್ ವಾಟರ್ ಟ್ರೀಟ್ಮೆಂಟ್ ಎ ಪ್ಲ್ಯಾಂಟ್ಸ್ ಇನ್ ಅ ಫ್ಯಾಕ್ಟ್ರೀಸ್. ಸೊ ಪ್ಲ್ಯಾಂಟ್ಸ್ಗೆ ಆ ಫ್ಯಾಕ್ಟ್ರೀಸ್ ವಾಟರ್ ಮಿಕ್ಸ್ ಆಗದೆ ರೀತಿ ನಾವು ನೋಡ್ಕೋಬೇಕು. ಓಕೆ, ಆ್ಯಂಡ್ ದ ಲೆಸ್ಸರ್ ಯೂಸ್ ಅ ಪೆಸ್ಟಿಸೈಡ್ಸ್ ಇನ್ ಅಗ್ರಿಕಲ್ಚರ್. ಪೆಸ್ಟಿಸೈಡ್ಸ್, ರಾಸಾಯನಿಕ ಗೊಬ್ಬರಗಳನ್ನು ನಾವು ಕಡಿಮೆ, ಕೀಟನಾಶಕಗಳು, ಈ ಕೀಟನಾಶಕಗಳನ್ನು ನಾವು ಪದೇ ಪದೇ ಅಗ್ರಿಕಲ್ಚರಲ್ಲಿ, ವ್ಯವಸಾಯದಲ್ಲಿ ಬಳಸಿದಾಗ ಸಮ್ಟೈಮ್ಸ್ ಏನಾಗುತ್ತೆ, ಅದು ಫರ್ಟಿಲಿಟಿಯನ್ನು ಕಡಿಮೆ ಆಗುತ್ತೆ. ಸೊ ಫರ್ಟಿಲಿಟಿ, ಸೊ ಪೆಸ್ಟಿಸೈಡ್ಸ್ನ ಯೂಸ್ ಮಾಡೋದ್ರಿಂದ ಕೆಲವೊಂದು ಸರಿ ತರಕಾರಿಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು ಅಥವಾ ಧಾನ್ಯಗಳ ಮೇಲೆ ನಾವು ಪೆಸ್ಟಿಸೈಡ್ಸ್ಗಳನ್ನು, ಅದು ಪಾಯ್ಸನಸ್ ಆಗ್ಬೋದು. ಸೊ ಪಾಯ್ಸನಸ್ ಅಂದರೆ ವಿಷಕಾರಕ ಆಗ್ಬೋದು. ಸೊ ಇವುಗಳನ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಅಗ್ರಿಕಲ್ಚರಲ್ಲಿ ನಾವು ಬಳಸಬೇಕು. ಓಕೆ, ಎಸ್, ದೀಸ್ ಆರ್ ದ ಮೇನ್ ಲೈಕ್ ಪೊಲ್ಯೂಟೆಡ್ ವಾಟರ್. ಸೊ ಮೇನ್ ಪ್ರಿಕಾಷನ್ಸ್ ಅಂತ ಹೇಳಿದ್ರೆ ಲೆಸ್ಸರ್ ಯೂಸ್ ಆಫ್ ಅ ಸೋಪ್, ಡಿಟರ್ಜೆಂಟ್ ಇನ್ ಹೌಸಸ್, ಆ್ಯಂಡ್ ಸೆಟ್ಟಿಂಗ್ ಅಪ್ ಫ್ಯಾಕ್ಟ್ರೀಸ್ ಅವೇ ಫ್ರಮ್ ಪಾಪ್ಯುಲೇಟೆಡ್ ಏರಿಯಾ, ಆ್ಯಂಡ್ ಆಲ್ಸೋ ದ ಪ್ರೊವೈಡಿಂಗ್ ಎ ವಾಟರ್ ಟ್ರೀಟ್ಮೆಂಟ್ plants in factories, and also the lesser use of pesticides. Pesticides and the ಕೀಟನಾಶಕಗಳು in agriculture. Okay children, yes, so this is all about in this class air pollution and water pollution. Okay, thank you.